ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ರವರನ್ನು ಬಂಧಿಸುವಂತೆ ನಗರದಲ್ಲಿ ಹೂವಳ್ಳಿ ಪ್ರಕಾಶ್ ಒತ್ತಾಯ. ಸಂವಿಧಾನ ಹಾಗೂ ದಲಿತರ ಪರವಾಗಿ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಇರೋದಾದರೆ ಕೂಡಲೇ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರನ್ನು ಬಂಧಿಸಬೇಕೆಂದು ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಒತ್ತಾಯಿಸಿದರು. ಬುಧವಾರ ಸಂಜೆ 4:30 ಸಮಯದಲ್ಲಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಳ್ಳು ಜಾತಿ ಪ್ರಮಾಣ ಪತ್ರದ ವಿರುದ್ಧ ತೀರ್ಪು ನೀಡಿದ್ದ ಹೈಕೋರ್ಟ್ ಆದೇಶದ ಅನ್ವಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರನ್ನು ಬಂಧಿಸಲು ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವುದು ಸರಿಯಲ್ಲ. ಕೋಲಾರ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರು ಸುಳ್ಳು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಕಳೆದ 2013ರಿಂದ 2018ರವರೆಗೆ ಮುಳಬಾಗಿಲು ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕರಾಗುವ ಮೂಲಕ ವಂಚಿಸಿದ್ದು, ಇವರ ವಿರುದ್ಧ 2024 ಡಿಸೆಂಬರ್ 12ರಂದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮುಂದೆ ಸಲ್ಲಿಸಲಾದ ಕ್ರಿಮಿನಲ್ ಅರ್ಜಿ ಸಂಖ್ಯೆ 4014/2018ರ ಆದೇಶದಂತೆ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧ ಬಂದಿದ್ದರೂ ಸಹ ಬಂಧಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರನ್ನು ಬಂಧಿಸುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡುತ್ತಿರುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಏನಿವತ್ತು ಕರ್ನಾಟಕ ದಲಿತ ಮಹಾ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಇವತ್ತು ಕೋಲಾರ ನಗರದಲ್ಲಿ ಚಳುವಳಿ ಇಟ್ಕೊಂಡು ತಾಲೂಕು ಆಫೀಸ್ ಹತ್ರ ಮೆಮೋರಂ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಮೆಮೋರಂ ಕೊಟ್ಟಿದ್ದೀವಿ ಮತ್ತು ನಮ್ಮ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಡೆಯಿಂದ ಗೃಹ ಮಂತ್ರಿ ಮತ್ತು ರಾಜ್ಯ ಸರ್ಕಾರದ ಏನವರು ಚೀಫ್ ಸೆಕ್ರೆಟರಿ ಅವ್ರಿಗೆ ಕೂಡ ಮೆಮೋರಂ ಕೊಟ್ಟಿದ್ವಿ. ಇವತ್ತು ಬಂದಾಗ ನಾನು ಹೇಳೋದು ಇಷ್ಟನೇ, ಏನು ಕೊತ್ತೂರು ಮಂಜುನಾಥ್ ಅವರು 2013ರಲ್ಲಿ ಮುಳಬಾಗಿಲು ಕ್ಷೇತ್ರದಿಂದ SC ಆಗಿ ಕಣಕ್ಕಿಳಿತಿದ್ದಾರೆ. ಅವ್ರದ್ದು ಜಾತಿ ಬಂದು ಬೈರಾಗಿ. ಅವತ್ತು ನಾವು ಆಪೋಸ್ ಮಾಡಿದ್ದೀವಿ, ನೀನು ಬೈರಾಗಿ ಬರ್ತೀಯ, ನೀನು SC ಅಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಅಧಿಕಾರಿಗಳು ಮನ್ನಣೆ ಕೊಡೋದಿಲ್ಲ. ನಮ್ಮ ಹೋರಾಟ ಸತತವಾಗಿ ಮಾಡ್ಕೊಂಡು ಬಂದ ಮೇಲೆ ಜೈ ಮಾಧವ್ ಅಂತ ತಹಶೀಲ್ದಾರ್ ಅವರು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ನೀವು ಈ ಪ್ರಕರಣವನ್ನ ಇಲ್ಲಿವರೆಗೂ ತಂದಿದ್ದೀರಿ, ಜಾತಿ ಪ್ರಕರಣವನ್ನ, ನಿಮ್ಮ ಜಾತಿ ಸರ್ಟಿಫಿಕೇಟ್ ಯಾವುದೇ ಕಾರಣಕ್ಕೆ ನಾನು ರದ್ದು ಮಾಡ್ತಾ ಇದ್ದೀನಿ, ನೀವು ಯಾವುದಕ್ಕೂ ಬಳಸಬಾರ್ದು ಅಂತ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಆದ್ರೂ ಕೊಟ್ಟರು ಸಹ ಅವರು ಕೇರ್ ಮಾಡೋದಿಲ್ಲ. ಯಾಕಂದ್ರೆ ಅವತ್ತು ಕೂಡ ಸಿದ್ದರಾಮಯ್ಯ ಸರ್ಕಾರ ಇರ್ತದೆ. ಇವತ್ತು ಕೂಡ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಕೂಡ ಇವತ್ತು ಫ್ರಾಡ್ ಕ್ರಿಮಿನಲ್ ಅಫೆನ್ಸ್ ಮಾಡಿದ್ಯಾ, ಕೊತ್ತೂರು ಮಂಜುನಾಥ್ ಇದು ಏನದು ಸಂವಿಧಾನವನ್ನ ವಿರೋಧವಾಗಿ ನಡ್ಕೊಂಡು ನೀನು ಚೀಟ್ ಮಾಡಿದ್ಯಾ ಅಂತ ಪ್ರೂವ್ ಮಾಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಏನು SC/ST ನಾಗರಿಕ ಸೆಲ್ಲು ಜಾರಿ ನಿರ್ದೇಶನಾಲಯ ಒಂದು ಪ್ರಕರಣ ದಾಖಲಾಗ್ತದೆ 18ರಲ್ಲಿ. ಇವತ್ತು ಕೂಡ ಅದ್ರ ಸ್ಟೇ ಮಾಡ್ಕೊಂಡು ಬಂದಿದ್ದ. ಡಿಸೆಂಬರ್ 12 ನಾಗಪ್ರಸನ್ನ ಅವರು ಮುಖ್ಯ ನ್ಯಾಯಮೂರ್ತಿಗಳಾದಂತವರು ಒಂದು ಆದೇಶ ಮಾಡಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರು ಜಾತಿ ಪ್ರಮಾಣ ಪತ್ರದಲ್ಲಿ ನಿರ್ಮಾಪಕರಾಗಿದ್ದಾರೆ ಅಂತ ಪ್ರೂವ್ ಮಾಡಿದ್ದಾರೆ. ಜಾತಿನಿಂದ ಬೈರಾಗಿ ನೀವು 18ರಿಂದ ಸರ್ಕಾರ ಅವನು ಏನು ಸವಲತ್ತು ತಗೊಂಡಿದ್ದನು ಅದನ್ನು ವಾಪಸ್ ತಗೊಳ್ಕೋಬೇಕಂತ ನಾಗಪ್ರಸನ್ನ ಅವರು ಜಡ್ಜೆ ಮಾಡಿದ್ರು ಸಹ ಸಿದ್ದರಾಮಯ್ಯ ಅವರ ಸರ್ಕಾರ ಬೊಬ್ಬೆ ಹೊಡಿತಾ ಇದೆ. ದಲಿತರ ಪರವಾಗಿದ್ದೀವಿ, ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರೇ, ನೀವು ಯಾವುದೇ ಸಮುದಾಯ ಪರವಾಗಿಲ್ಲ, ನೀವು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಪರವಾಗಿ ಕೂಡ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ಕಾಣ್ತದೆ. ಯಾಕಪ್ಪ ಅಂದ್ರೆ ಕೊತ್ತೂರು ಮಂಜುನಾಥ್ ಅವರು ಜಾತಿ ಕದ್ದಿದ್ರು ಸಹ ನೀವು ಕೋರ್ಟ್ ಆದೇಶ ಆಗಿದ್ರು ಕೂಡ ಇವತ್ತು ಬಂಧನೆ ಕೊಡಕ ನೀವು ಅನುಮೋದನೆ ಕೊಡ್ತಾ ಇಲ್ಲ. ಬೇಡ ಅಂತ ಉಡಾಟ ಉತ್ತರ ಕೊಡ್ತಾ ಇದ್ರಿ. ನಾವು ಘನದ ವ್ಯಕ್ತ ರಾಜ್ಯಪಾಲರಿಗೂ ಮೆಮೋರಂ ಕೊಟ್ಟಿದ್ದೀವಿ, ಚೀಫ್ ಸೆಕ್ರೆಟರಿಗೆ ಮೆಮೋರಂ ಕೊಟ್ಟಿದ್ದೀವಿ, ನಾಗರಿಕ ನಿರ್ದೇಶನ ಮೆಮೋರಂ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗೂ ಕೂಡ ನಾವು ಮೆಮೋರಂ ಕೊಟ್ಟು ನಾವು ಬಂದು ಇವತ್ತು ಉಗ್ರವಾದ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಇವ್ರನ್ನೇನ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಹೇಳ್ತೀನಿ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೀವಿ. ಅಧಿಕಾರಿಗಳನ್ನ ನೀವು ಕಂಟೆಂಪ್ಟ್ ಕೋರ್ಟ್ ಹಾಕ್ತೀವಿ ನಿಮ್ಮ ಮೇಲೆ ನಾವು. ಯಾಕಂದ್ರೆ ಎಲ್ಲಾ ದಾಖಲೆಗಳು ಮಡ್ಕೊಂಡಿದೀವಿ, ಯಾವ್ದು ದಾಖಲೆಗಳಿಲ್ಲ. ಕೊತ್ತೂರು ಮಂಜುನಾಥ್ ಒಂದೇ ಒಂದು ಕೋರ್ಟ್ ಅಲ್ಲಿ ಆದೇಶ ಆಗಿಲ್ಲ ಅವನ ಪರವಾಗಿ. ಎಲ್ಲ ಹಿಂಬರ ಕೊಟ್ಟರು ಮಾಡಿಕೊಂಬತ್ತಾರೆ. ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಿನೇಷನ್ ಹಾಕ್ಬೇಕಾದ್ರೆ ನಿನ್ನ ಜಾತಿ ಖಾಲಿ ಬಿಟ್ಟಿದೀಯಾ? ನೀನು ಭಾರತೀಯನೇ ಅಲ್ವಾ? ನೀನು ನಾನು ತಗೊಂಡಿದ್ದೀನಿ, ನಿನ್ನ ಸರ್ಟಿಫಿಕೇಟ್ ನಾನು ತಗೊಂಡಿದ್ದೀನಿ. ನೀನು ಇಲ್ಲಿ ಕೂಡ ನೀನು ಭಾರತೀಯ ಅನರ್ಹ ಆಗಿದೀಯ ಅಂದ ಮೇಲೆ ನೀನು ದೊಡ್ಡ ನಿಷ್ಕ್ರಿಯವಾದಂತ ಮನುಷ್ಯ. ನೀನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಅರಿವಿಲ್ಲದ ಮನುಷ್ಯ ನೀನು. ಅದರಿಂದ ಏನು ದಲಿತರಿಗೆ ವಂಚನೆ ಮಾಡಿದೀಯಾ,
ಆ ವಂಚನೆ ಮಾಡಿರೋದ್ರಿಂದ ಬೇಷರತ್ತಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದ. ನಿನಗೆ ಮಾನ ಮರ್ಯಾದೆ ಇದ್ರೆ, ನಿನಗೆ ಗೌರವ ಏನನ್ನು ಇದ್ರೆ, ಇವತ್ತು ಬೇಷರತ್ತಾಗಿ ದಲಿತರಿಗೆ ವಂಚನೆ ಮಾಡಿದ್ದೀನಿ, ದಲಿತರ ಹಕ್ಕನ್ನ ಕಸ್ಕೊಂಡಿದ್ದೀನಿ ಅಂತ ಹೇಳಿ ನೀನು ರಾಜೀನಾಮೆ ಕೊಡ್ತೀಯೋ, ನೀನು ಬೇಷರತ್ತಾಗಿ ಸರೆಂಡರ್ ಆಗ್ತೀಯೋ ನನಗೆ ಗೊತ್ತಿಲ್ಲ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ನನ್ನ ತಪ್ಪನ್ನ ಒಪ್ಕೊಂಡ್ರೆ ನಿನ್ನ ಕ್ಷಮೆ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಮಿಸ್ತ ಅಂತ ಹೇಳಿ ಏನು ಈ ಪ್ರಕರಣದಲ್ಲಿ ಉಗ್ರ ಹೋರಾಟ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಅಲ್ಲ, ಬಹಳ ಹತ್ತಿರ ದಿನಗಳಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಇಟ್ಕೊಳ್ತೀವಿ, ಬೈಕ್ ರ್ಯಾಲಿ ಇಟ್ಕೊಳ್ತಾ ಇದೀವಿ. ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮ, ಮುಖ್ಯಮಂತ್ರಿ ಮನೆ ಮುಂದೆ ಕೂಡ ಧರಣಿ ಕೂಡ ಫಿಕ್ಸ್ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಅರೆಸ್ಟ್ ಮಾಡೋವರೆಗೂ ಈ ಕರ್ನಾಟಕ ಸಂಘಟನೆಗಳ ಮಹಾ ಒಕ್ಕೂಟದ ನಮ್ಮ ದಲಿತ ಸಮಾನರಾಗ್ಬೋದು, ಚೇತನ್ ಬಾಬು ಆಗ್ಬೋದು, ಚಿಕ್ಕನಾರಾಯಣ ಆಗ್ಬೋದು, ಹುಣಸನಹಳ್ಳಿ ವೆಂಕಟೇಶ ಆಗ್ಬೋದು, ಸದಾಶಿವ ಆಗ್ಬೋದು, ನಾವು ಎಲ್ಲರೂ ಕೂಡ ನಿನ್ನ ವಿರುದ್ಧವಾಗಿ ತೊಡೆತಟ್ಟಿರೋದು ಇವತ್ತಲ್ಲ, 13ರಿಂದ ತೊಡೆತಟ್ಟಿಗೆ ಬಂದಿದ್ದೀವಿ. ಯಾಕಂದ್ರೆ ನ್ಯಾಯಾಲಯದ ಪ್ರಕರಣ ಇರೋದ್ರ ಇವಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡಿಕೊಡೋದನ್ನು ಫಿಕ್ಸ್ ಆಗಿದ್ವಿ. ಪ್ರತಿ ಬಾರಿ ಕೂಡ ನ್ಯಾಯಾಲಯದ ಆದೇಶ ಆದಾಗ ಕೂಡ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಎಲ್ರಿಗೂ, ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ಗೊತ್ತಿದೆ ಅದೆಲ್ಲ. ಆದ್ರಿಂದ ನಾನು ಮುಖ್ಯಮಂತ್ರಿಗೆ ಕಳಕಳಿ ಮನವಿ ಮಾಡ್ಕೊಂಡು, ನೀವು ದಲಿತ ಪರವಾಗಿದ್ದೀರಿ, ಸಂವಿಧಾನ ಪರವಾಗಿರೋದಿದ್ರೆ ಕೊತ್ತೂರು ಮಂಜನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಈ ದಲಿತ ಕುಟುಂಬಗಳ ನ್ಯಾಯ ಕೊಡಿಸ್ಬೇಕಂತೇಳಿ ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್.